ಬೇಡಪ್ಪ ನಾನು ಬೇಡ, ನನ್ನ ಮಗನ ಕಳ್ಕೊಂಬಿಟ್ಟಿದ್ದೀನಿ. ಹ್ಞೂ, ನನ್ನ ಮಗನ ನ್ಯಾಯ ಕೊಡ್ಸ್ರಿ ಅಷ್ಟೇ. ನನ್ನ ಚಿನ್ನದಂಥ ಮಗನ ಹಾಳು ಮಾಡ್ಬಿಟ್ಲು ಗೊತ್ತಾ. ಅವಳು ಸವಾಸ ಮಾಡಿದ್ಮೇಲೆ ನಾನು ಇದು ಮಾಡೋನು. ನಮ್ಮನ್ನ ಮಾತಾಡೋಕೆ ಬಿಡ್ತಿರ್ಲಿಲ್ಲ, ಮನೇಲಿ ಖುಷಿಗಿರೋಕೆ ಬಿಡ್ತಿರ್ಲಿಲ್ಲ. ಹಾಂ, ನೆನ್ನೆ ಮನೇಲೇ ಇದ್ದೆ, ಎಲ್ಲೂ ಹೋಗ್ಲ. ಪೂಜೆ ಮಾಡ್ದ, ಎಲ್ಲ ಮಾಡ್ದ, ತಂದ ಬಾಳೆಹಣ್ಣು ತಂದ, ಕಡ್ಡಿ ತಂದ, ಕರ್ಪೂರ ತಂದ, ಕಾಪು ಪುಡಿ, ಟೊಮೊಟೊ ಎಲ್ಲ ನೆನ್ನೆ ತಗೊಂಬಂದ. ನಮ್ಮ ಚಿಕ್ಕಮ್ಮನ ಮನೆ ಇದು. ಆಮೇಲೆ ನಾನು ಇಲ್ಲಿ ಸ್ವಲ್ಪ ರಾಗಿ ಹಾಕಿದ್ದೆ, ಇಲ್ಲಿ ಕೂತಿದ್ದೆ. ಅಮ್ಮ ವೈಟ್ ಹಾಳೆ ಬೇಕಲ್ಲಮ್ಮ ಅಂದ. ನಮ್ಮ ಮನೇಲಿ ಇಲ್ಲ ಕಣಂದ. ಆಮೇಲೆ ನಮ್ಮ ಚಿಕ್ಕಮ್ಮನ ಕೇಳ್ದ ಕೊಡೋಕವಂದು ಅಂತ. ಅವರು ಇಲ್ಲ ನ್ಯೂಸ್ ಪೇಪರ್ ಐತೆ ಅಂದ್ರೆ. ಆಮೇಲೆ ನಮ್ಮ ಚಿಕ್ಕಮ್ಮನ ಮಗಳು ಇಲ್ಲ ಐತೆ ಕಣೋ ಪುಟ್ಟಿದ್ದು ಅಂತ ಒಂದು ಸೀಟ್ ಕೊಟ್ಟರು. ಪೆನ್ ಕೈಯೆಲ್ಲ ಹಿಡ್ಕೊಂಬಂದಿದ್ದ. ನನ್ನ ಮಕ್ಕ ನೋಡಿದೆ, ಯಾಕಮ್ಮ ಗಾಬರಿ ಆಯ್ತೀಯಾ ಅಂದ. ಈ ಪೆನ್ ಕೈಯಲ್ಲಿ ಹಿಡ್ಕೊಂಬಂದಿದ್ಯಲ್ಲ, ಏನಕ್ಕಪ್ಪ ವೈಟ್ ಹಾಳೆ ನಿನಗೆ ಅಂದೆ. ಲೆಕ್ಕ ಮಾಡೋಕ್ಕೆ ಫೈನಾನ್ಸ್ ಸ್ವಲ್ಪ ಮಾಡ್ತಿದ್ದ. ನಾನೆಲ್ಲ ಲೆಕ್ಕ ಬರಿತೀನಮ್ಮ. ಅಮ್ಮ ನಿನಗೇನು ಮೋಸ ಮಾಡಲ್ಲಮ್ಮ ಅಂದ. ಏನು ಎಲ್ಲ ಮೋಸನೇ ಮಾಡೋದು. ಇದು ಬರ್ದು ಇವಳದ್ದು ಬರೆಯೋಕ್ಕೆ ತೊಗೊಂಡೋಗಿದ್ದು ಪೆನ್ನು ಹಾಳೆ ಗೊತ್ತಪ್ಪ. ದಿವ್ಯಾ, ಅವರಮ್ಮ ಪಾರ್ವತಮ್ಮ, ಗುರು. ಸಾವು ಕಾರಣ ಅವರೇ. ಪಾರ್ವತಮ್ಮ ಅಂದರೆ ನನಗೆ ಗೊತ್ತಿಲ್ಲ. ನಾನು ಅವ್ರ ಮನೆಗೆ ಓದೋಳು ಅಲ್ಲ, ಅವ್ರ ಹತ್ರ ಮಾತಾಡ್ದವಳು ಅಲ್ಲ. ಆ ಮುಂಡೆ ಕರಿ ಅಂತವ್ರಮ್ಮ ಹೋಗೋಣ ಮಾತಾಡೋಕ್ಕೆ. ನಾನು ನಡಿಯಪ್ಪ ಬಂದು ಮದುವೆ ಆಗ್ರಿ ಅಂತೆ. ನಾನು ಕರ್ಕೊಂಡೋಗ್ಲಿಲ್ಲ, ನಾನು ಹೋಗಲಿಲ್ಲ. ನಾನು ಒಂದು ದಿವಸನೂ ಹೋಗಿಲ್ಲ. ಬೇಕಾದ್ರೆ ಮುಂದೆನೇ ಕೇಳ್ರಿ. ನಾನು ಒಂದು ದಿವಸನೂ ಅವ್ರ ಮನೆಗೆ, ನಮ್ಮ ಮನೆಗೆ ಬಂದವಳೆ. ಹ್ಞೂ, ಅಮ್ಮ ಇಷ್ಟಪಟ್ಟಿದ್ದೀವಿ ಅಂದ್ರೆ ಆಯ್ತಮ್ಮ ಮಾಡ್ಕೊಳ್ರಿ. ಇಷ್ಟಪಟ್ಟಿದ್ರಲ್ವ ನೀವಿಬ್ರು, ಇಷ್ಟಪಟ್ಟಿದ್ಮೇಲೆ ಮುಗೀತು, ಮಾಡ್ಕೊಳ್ರಿ ಅಂತ ನಾನು ಸಂತೋಷವಾಗಿ ಒಪ್ಪಿದ್ದೆ. ಇಂಥ ಮುಂಡೆ ಅಂತ ನನಗೆ ಗೊತ್ತಿಲ್ಲಪ್ಪ.